ಸ್ವಲ್ಪ ಜನ ಇರ್ತಾರೆ. ಅಂದ್ರೆ ಹೇಗೆ ಅಂದ್ರೆ ಒಬ್ಬ ವ್ಯಕ್ತಿ ಮುಂದೆ ಹೋಗಿದ ತಕ್ಷಣ, ಅಂದ್ರೆ ಒಂದ್ ಹೆಜ್ಜೆ ಮುಂದೆ ಇಟ್ಟಿದ ತಕ್ಷಣ ಅವನ್ನ ನಾನೇ ಬೀಳ್ಸಿದ್ದು, ನಾನೇ ಮಾಡಿದ್ದು ಅಂತ ಬಿಲ್ಡಪ್ ಹಾಕೊಂಡು ತಿರ್ಗಾಡ್ತಿರ್ತಾರೆ. ಅಂದ್ರೆ ನಮಗ್ ಗೊತ್ತಿರುತ್ತೆ ಸರ್, ನಾವೇನ್ ಚಿಕ್ಕ ವಯಸ್ಸಿಂದ ಎಷ್ಟು ಕಷ್ಟ ಬಿದ್ದಿರ್ತೀವಿ. ಚೊಪ್ಲಿ ಕಿತ್ತೋಗೋವರೆಗೂ ಓಡಾಡ್ಕೊಂಡು ಎಲ್ಲೆಲ್ಲೋ ಅವಮಾನ ಮಾಡ್ಕೊಂಡು ಏನೋ ಒಂದ್ ತಕ್ಕ ಮಟ್ಟಿಗೆ ಬಂದಿರ್ತೀವಿ. ಅರೆ ಯಾವ್ದೋ ಒಂದ್ ವಿಷಯದಲ್ಲಿ ಯಾವ್ದೋ ಚಿಕ್ಕದೋ ದೊಡ್ಡದೋ ಒಂದ್ ಸಹಾಯ ಮಾಡಿರ್ತಾರೆ, ಅದ್ ಗೌರವ ನಾವ್ ಹಂಗೆ ಇಟ್ಕೊಂಡಿರ್ತೀವಿ. ಅದನ್ನ ಬಿಟ್ಬಿಟ್ಟು ನಾನೆಲ್ಲ ಮಾಡಿದ್ದವ್ ನಾನೇ ಬೀಳ್ಸಿದ್ದು ಅಂದಾಗ ತುಂಬಾ ನೋವಾಗುತ್ತೆ ಸರ್. ಯಾಕಂದ್ರೆ ನಮಗ್ ಗೊತ್ತಿರುತ್ತೆ ಸರ್, ನಮ್ ಚೊಪ್ಲಿಗೆ ಮಾತ್ರ ಗೊತ್ತಿರುತ್ತೆ ಎಲ್ಲೆಲ್ಲಿ ಒದ್ದಾಡಿದೀವಿ, ಎಲ್ಲೆಲ್ಲಿ ಅವಮಾನ ಆಗಿದೀವಿ, ಎಲ್ಲ ಅಳ್ಕೊಂಡು ನೋವು ಪಟ್ಕೊಂಡು. ಯಾಕಂದ್ರೆ ಈಚೆ ಎಷ್ಟು ಒದ್ದಾಡ್ತಾ ಇರ್ತೀವಿ, ಏನಾದ್ರು ಕಿದ್ದಾಗಬೇಕು ಲೈಫಲ್ಲಿ ಅಂತ ಒದ್ದಾಡ್ತಿರ್ತೀವಿ. ಏನೋ ಒಂದ್ ಸ್ಟೆಪ್ ಮುಂದೆ ಬಂದಿರ್ತೀವಿ ಅಂದಿದ ತಕ್ಷಣ ನಾನೇ ಮಾಡಿದ್ದು ಅಂತ ಯಾಕಂದ್ರೆ ನಮ್ಮ ಮುಂದೆ ಹೇಳಲ್ಲ, ಬೇರೆಯವ್ರ ಮುಂದೆ ಹೇಳ್ಕೊಂತಾರೆ. ನಮ್ ಪ್ರಾಬ್ಲಮ್ಗಳದು ಸರ್. ಯಾರ ಹತ್ರ ಏನಾದ್ರು ಪ್ರಾಬ್ಲಮ್ ಇದೆ ಅಂದ್ರೆ ಅದಕ್ಕೆ ಹತ್ರ ಬಿಟ್ಟು ಊರವ್ರಿಗೆಲ್ಲ ಹೇಳ್ಕೊಬಿಡ್ತೀರಿ. ಅದೇ ನಮ್ ದೊಡ್ಡ ಪ್ರಾಬ್ಲಮ್. ಅದೇ ಮನಸ್ತಾಪಕ ಆಗೋ ಕಾರಣಗಳೇ ಅದು. ನಮ್ ಪರ್ಸನಲಿ ನಾನಿನ್ನೂ ಬೆಳೆದಿಲ್ಲ ಸರ್, ನಾನಿನ್ನ ಏನು ಬೆಳೆದಿಲ್ಲ. ಅರೆ ಒಂದಲ್ಲ ಒಂದಿನ ಬೆಳೆದೇ ಬಿಡ್ತೀನಿ. ನನ್ನಿಂದ ಯಾರ್ಯಾರು ಮಾತಾಡಿದಿರೋ ನಿಮ್ಗೆಲ್ಲ ಖಂಡಿತವೂ ಸಹಾಯ ಮಾಡೇ ಮಾಡ್ತೀನಿ. ಅವಾಗ ನೀವ್ ಮಾತಾಡೋದ್ರ ನಾನಂತೂ ಖಂಡಿತ ಮಾತಾಡಲ್ಲ. ಯಾಕೆಂದ್ರೆ ಅನ್ನದ ಋಣ ನೀತಿ ನಿಯತ್ ಅನ್ನೋದು ನಮ್ಗಿದೆ. ಆದ್ರೆ ಇವೆಲ್ಲ ಮಂಜೇಶ ಮರ್ತೋಗ್ತಾನೆ ಅಂತ ಅನ್ಕೊಂಡಿದ್ರೆ ನಿಮ್ ದೊಡ್ಡ ತಪ್ಪು. ಖಂಡಿತವಾಗ್ಲೂ ನಾವ್ ಯಾರನ್ನೂ ಮರೆಯಲ್ಲ, ಮರೆಯೋದು ಇಲ್ಲ. ಉತ್ತರ ಕೊಟ್ಟೇ ಕೊಡ್ತೀವಿ.